ವಿನಮ್ರವಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ಈಗ ಸಿನಿಮಾ 1990s ಈ ಕುರಿತಾಗಿ ಈಗಾಗಲೇ ಹೆಚ್ಚು ಮಾಹಿತಿಯನ್ನ ನಾವು ಕೊಡ್ತಾನೆ ಬರ್ತಾ ಇದೀವಿ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗೋ ಸಮಯ ಹತ್ತಿರ ಬರ್ತಿದೆ. ನಂದಕುಮಾರ್ ಸಿಎಂ ಅವರ ಬಹು ದಿನದ ಕನಸು ನನಸಾಗ್ತಿರುವಂತಹ ಒಂದು ಸಮಯ. ಕನಸಿನ ಬೆನ್ನೇರಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಬಹಳಷ್ಟು ಜನ ನುರಿತ ಹೊಸಬರ ಒಂದು ತಂಡ ಕಟ್ಕೊಂಡಂತಹ ಒಂದು ಸಂಸ್ಥೆಯೇ ಮನಸ್ಸು ಮಲ್ಲಿಗೆ ಕಂಬೈನ್ಸ್. ಈ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ 1990s ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡುವಂತಹ ಸಿನಿಮಾ ಅಂತ ಈಗಾಗಲೇ ಟಾಕ್ ಕ್ರಿಯೇಟ್ ಆಗಿದೆ. ಶುಭವಾಗಲಿ ಸಿನಿಮಾಗೆ ಅಂತ ಹೇಳ್ತಾ, ಇವತ್ತು ಬಹುಮುಖ್ಯವಾದ ಒಂದು ಘಟ್ಟ ಅಂದ್ರೆ ಟ್ರೇಲರ್. ನಮ್ಮ ಸಿನಿಮಾದ ಚಿಕ್ಕ ಝಲಕ್, ಸಿನಿಮಾದ ಪುಟ್ಟ ತಿರುಳು ಹೇಗಿರುತ್ತೆ ಗೊತ್ತಾ ಅಂತ ತಿಳಿಸೋ ಸಮಯ. ಐ ಕೈಂಡ್ಲಿ ರಿಕ್ವೆಸ್ಟ್, ದಯಮಾಡಿ ಎಲ್ಲ ಪತ್ರಕರ್ತರ ಮಿತ್ರರೇ, ಮಾಧ್ಯಮದವರೇ, ಒಂದು ಕ್ಲಾರಿಫಿಕೇಶನ್. ನಾನು ಯಾವತ್ತು ಯಾವುದೇ ಕಾರಣಕ್ಕೂ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರಲ್ಲ, 5 ನಿಮಿಷ ಮುಂಚೆನೆ ಇರ್ತೀನಿ. ಆದ್ರೆ ನಮ್ಮ ಮಂಜು ಅವರು ಪತ್ರಕರ್ತರೇ ಲೇಟ್ ಬಂದ್ರಂತ ಇವತ್ತು. ಸೊ ಅದಕ್ಕೆ ಅದೇ ಪತ್ರಕರ್ತರು ಯಾವತ್ತೂ ಲೇಟ್ ಆಗಿ ಬರಲ್ಲ, ನಾನಂತೂ ಯಾವತ್ತೂ ಲೇಟ್ ಆಗಿ ಬರಲ್ಲ. ಸೊ ನಮ್ಮ ಮಂಜು ಅವರು ಇಲ್ಲ ಸರ್, ತಡವಾಗಿ ಕಾರ್ಯಕ್ರಮ ಶುರು ಆಗ್ತದೆ ಅಂತ ಲೇಟ್ ಆಗಿ ಬಂದಿದ್ದಾಗ ನಾನು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಸೊ 1990s ಅಂತ ಪೋಸ್ಟರ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನೋಡಿದ್ರೆ ಏನೋ ಒಂದು ಕುತೂಹಲ ಹುಟ್ಟಿಸುತ್ತೆ. ಒಂದು ತ್ರಿಶೂಲ ಮತ್ತು ರಕ್ತ ಮತ್ತು ಒಂದು ಆಕ್ಷನ್ ಸಿನಿಮಾ ತರ ಕಾಣ್ತಾ ಇದೆ. ಮತ್ತು ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ, ನಂದಕುಮಾರ್ ಅವರು. ಆಮೇಲೆ ನಿರ್ಮಾಪಕರು ಮನಸ್ಸು ಮಲ್ಲಿಗೆ, ಎಂತ ಅದ್ಭುತವಾಗಿದೆ. ಒಂದು ನಿರ್ಮಾಪಕರು ಮನಸ್ಸನ್ನ ಮಲ್ಲಿಗೆ ಅಂತ ಇಟ್ಕೊಂಡು ಒಂದು ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರು ಒಳ್ಳೇದಾಗಬೇಕು. ಮತ್ತು ಅದೇ ಫ್ರೆಂಡ್ಸ್ ಗ್ರೂಪ್ ಎಷ್ಟು ಚೆನ್ನಾಗಿದೆ, ಮನಸ್ಸು ಮಲ್ಲಿಗೆ. ಮತ್ತು ಸಿನಿಮಾನು ಆ ತರ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ. ಮತ್ತು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರೋದು ಅದು ತುಂಬಾ ಮುಖ್ಯ. ಅದನ್ನ ಮಾತಾಡ್ಬೇಕು. ಯಾಕೆಂತಂದ್ರೆ ಇವತ್ತು ಹಲವಾರು ಜನ, ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲೂ ನಾನು ಅತಿಥಿಯಾಗಿ ಬಂದಿದ್ದೆ. ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತಾರೆ. ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋ ಪ್ರಶ್ನೆ, ಅದನ್ನ ಉತ್ತರಿಸ್ಬೇಕು. ಯಾಕೆ ಅಂತಂದ್ರೆ ಇದೊಂದು ಕೆಟ್ಟ ಒಂದು ಅಭಿಪ್ರಾಯ ಸೃಷ್ಟಿ ಆಗ್ಬಿಡುತ್ತೆ ಆಡಿಯನ್ಸ್ ಅಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮತ್ತು ಜನರಲ್ಲಿ, ಕನ್ನಡಿಗರಲ್ಲಿ. ಸಿನಿಮಾ ಓಡ್ತಾ ಇಲ್ಲ ಅಂತ ನೋಡಿ ಯಾವ್ದು ಸಿನಿಮಾ ಓಡೋದೇ ಇಲ್ಲ ಆಮೇಲೆ. ಸೊ ಯಾಕೆ ಓಡ್ತಾ ಇಲ್ಲ ಅಂತ ಅನ್ನೋದು ನನಗೊಂದು ತುಂಬಾ ಒಂದು ಒಳ್ಳೆ ರೀಸನ್, ಒಳ್ಳೆ ಕಾರಣ ಇದೆ. ಸಿನಿಮಾಗಳು ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ತಂತ್ರಜ್ಞರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗಂತೂ ಗೊತ್ತಿದೆ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ದಿನ ಅಥವಾ 2 ಅವರಿನ ಒಂದು ಸಿನಿಮಾ ಆಗಲ್ಲ. ಅದು ಒಂದು 6 ತಿಂಗಳು ಇಲ್ಲ 9 ತಿಂಗಳು ಒಂದು ಮಗು ಹುಟ್ಟ ಒಂದು ಸಮಯ ಅದಕ್ಕೆ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕತೆ ಬರೆಯೋದ್ರಿಂದ ಹಿಡಿದು ಒಂದು ಚಿತ್ರೀಕರಣ ಎಲ್ಲ ಮಾಡಿ, ಚಿತ್ರಿಸಿ ಅದನ್ನ ಸಂಕಲನ ಮಾಡಿ ಅದನ್ನ ಒಂದು ಪರದೆ ಮೇಲೆ ತರೋದಕ್ಕೆ ಒಂದು ಕೇವಲ ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 9 ತಿಂಗಳು ಬೇಕಾಗುತ್ತೆ. ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತು ಇವತ್ತು ಅತಿ ಹೆಚ್ಚು ಸಿನಿಮಾಗಳಾಗ್ತಾ ಇರೋದು ಕನ್ನಡದಲ್ಲಿ. ನೀವು ಒಂದು ಗಮನಿಸಿರ್ಬೋದು, ಒಂದು ಸಿನಿಮಾ ಡೇ ಅಂದ್ಬಿಟ್ಟು 99 ರೂಪಾಯಿ ಮಾಡ್ತಾರೆ. ಅವಾಗ ಯಾಕೆ ಥಿಯೇಟರ್ಸ್ ಫುಲ್ ಆಗುತ್ತೆ ಎಲ್ಲ ಅವತ್ತಿನ ದಿನ? ಯಾಕೆ ಜನರು ಬರ್ತಾರೆ? ಇದೇ ಕನ್ನಡಿಗರು ಸಿನಿಮಾ ಬಂದು ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಚಿತ್ರಮಂದಿರ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಶುರು ಮಾಡ್ತೀನಿ. ಯಾಕೆಂದ್ರೆ ಕನ್ನಡಿಗರು ಮತ್ತೆಲ್ಲ ನಿರ್ದೇಶಕರು ಮತ್ತು ಬರಹಗಾರರೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತೆ ಸಿನಿಮಾ ನೋಡಕ್ಕೆ ಪ್ರತಿ ವಾರ ನೀವು ಪ್ರೇಕ್ಷಕರ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರೆ 300 ರೂಪಾಯಿ ಇಟ್ಬಿಟ್ಟು ಟಿಕೆಟ್ ಒಂದು ಇಡೀ ಸಂಸಾರ ಬಂದು ಒಂದು ಸಿನಿಮಾ ನೋಡ್ಬೇಕು ಅಂತಂದ್ರೆ ಅವರು ಪ್ರತಿ ವಾರನೂ ಬರಕ್ ಇಷ್ಟ. ಯಾಕಂದ್ರೆ ಮನೋರಂಜನೆ, ಸಿನಿಮಾ ಅನ್ನೋದು ಒಂದು ಮನೋರಂಜನೆ, ಅದೇ ಒಂದು ದೊಡ್ಡ ಮನೋರಂಜನೆ ನಮ್ಮ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರೋದು. ಮತ್ತು ಒಂದು ಮಿಡಲ್ ಕ್ಲಾಸ್ ಒಂದು ಸಂಸಾರಕ್ಕೆ ಪ್ರತಿ ವಾರನೂ ವೀಕೆಂಡ್ ಅಲ್ಲಿ ರಜಾ ಸಿಕ್ಕಿದಾಗ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ, ಮಕ್ಳಿಗೂ ಆಸೆ ಇರುತ್ತೆ. ಆದ್ರೆ ನೀವು 300 ರೂಪಾಯಿ ಒಂದು ಟಿಕೆಟ್ ಇಟ್ಬಿಟ್ರೆ ಪ್ರತಿ ವಾರ ಬಂದು ಒಂದು ಸಂಸಾರ ನೋಡ್ಬೇಕು ಅಂತಂದ್ರೆ ಮಿನಿಮಮ್ 2000 ರೂಪಾಯಿ ಬೇಕಾಗುತ್ತೆ ಅವ್ರಿಗೆ. ಯಾಕೆ ಅಂತಂದ್ರೆ ಅವರು ಬರೋದು ಆಟೋಲ್ ಇರ್ಬೋದು ಅಥವಾ ಬಸ್ಸು ಮೆಟ್ರೋಲ್ ಬರೋದು, ಮತ್ತು ಟಿಕೆಟ್ ಒಂದು 5 ಜನಕ್ಕೆ ಸಂಸಾರಕ್ಕೆ ತಗೊಳ್ಳೋದು, ಮತ್ತು ಒಳಗೆ ಪಾಪ್ಕಾರ್ನ್ ಕೊಡ್ಸೋದು, ಏನೋ ಒಂದು ಕಟ್ಸೋದು, ಸ್ನ್ಯಾಕ್ಸು, ಅದೆಲ್ಲ ಸೇರಿದ್ರೆ 1500-2000 ರೂಪಾಯಿ ಆಗಲ್ವಾ? ಒಬ್ಬ ಮಿಡಲ್ ಕ್ಲಾಸ್ ಅವನಿಗೆ ಅವನ ಸಂಸಾರಕ್ಕೆ ಪಾಪ ಅವ್ನು ಪ್ರತಿ ವಾರನೂ ಸಿನಿಮಾ ತೋರಿಸ್ಬೇಕು ಅಂದ್ರೆ ಇಡೀ ಅವನ ಒಂದು ಸಂಬಳ ಎಲ್ಲ ಆ ಸಿನಿಮಾಗೆ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ 99 ರೂಪಾಯಿ ಇಟ್ಟಾಗ ನೋಡಿ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಈ ಚೇಂಬರ್ ಅವರಾಗಿರ್ಬೋದು ಎಲೆಕ್ಷನ್ ಗೆದ್ದುಬಿಟ್ಟು
ಬರೀ ಒಂದು ಬಾಡಿಗೆಯಲ್ಲಿ ಒಂದು ಚೇಂಬರ್ ನಡೆಸೋದಕ್ಕೋಸ್ಕರ ಇದ್ದು, ಅದು ಬಿಟ್ಟು ಸಿನಿಮಾ ಒಂದು ಚಿತ್ರಮಂದಿರದ ರೇಟ್ಗಳನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ನೀವು ಚೆನ್ನೈಯಲ್ಲಿ 120 ರೂಪಾಯಿ 110 ರೂಪಾಯಿ ಒಂದು ಟಿಕೆಟ್, ನಮ್ಮಲ್ಲಿ ಯಾಕೆ 300 ರೂಪಾಯಿ? ಯಾಕೆ ಇಡ್ಬೇಕು 300 ರೂಪಾಯಿ? ಯಾರು ನೋಡ್ತಾರೆ ಸಿನಿಮಾ? ನಾವೆಲ್ಲ ಇಷ್ಟು ಕಷ್ಟಪಟ್ಟು 350-400 ಸಿನಿಮಾ ತಯಾರಿ ಮಾಡ್ತೀವಿ ಒಂದು ಪ್ರತಿ ವರ್ಷಕ್ಕೂ. ಸಿನಿಮಾ ನೋಡೋರೇ ಇಲ್ಲ ಅಂದ್ರೆ ಪ್ರೇಕ್ಷಕರು. ಯಾಕೆ ಅಂದ್ರೆ ಸಿನಿಮಾಗಳು ಚೆನ್ನಾಗಿರುತ್ತೆ, ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತಾರೆ, ಕ್ರಿಯಾಶೀಲತೆಯ ಮಾಧ್ಯಮ. ಪ್ರತಿ ಒಂದು 300 ಸಿನಿಮಾನು ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ. ನೀವು ಚಿತ್ರ ಬಿಡಿಸ್ಬೇಕು ಅಂದ್ರೆ, ಒಂದು ಪೇಂಟಿಂಗ್ ಮಾಡಬೇಕು ಅಂದ್ರೆ ಒಂದು ಕ್ಯಾನ್ವಸ್ ಅಲ್ಲೇ ಬಿಡಿಸಕ್ಕಾಗಲ್ಲ, ಒಂದು 5-6 ಕ್ಯಾನ್ವಸ್ ಬೇಕಾಗುತ್ತೆ. ಆ ತರ ಒಂದು 300 ಸಿನಿಮಾದಲ್ಲಿ ಒಂದು 100 ಸಿನಿಮಾ ಚೆನ್ನಾಗಿರುತ್ತೆ. ಅದು ಕ್ರಿಯಾಶೀಲತೆ ಮಾಧ್ಯಮ ಇರೋದ್ರಿಂದ ಟ್ರಯಲ್ ಅಂಡ್ ಎರರ್ ಬೇಸಿಸ್ ಆಗುತ್ತೆ, ಕ್ರಿಯೇಟಿವ್ ಮೀಡಿಯಂ ಆಗಿರೋದ್ರಿಂದ. ಈ 100 ಸಿನಿಮಾ 105 ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಕಾಸು ಕೊಟ್ಟು ಬರಕ್ಕಾಗಲ್ಲ ಪಾಪ ಅಷ್ಟೊಂದು. ಸೊ ಅವ್ರಿಗೆ 100 ರೂಪಾಯಿ ಇಟ್ಟರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಅದನ್ನು ಕಡಿಮೆ ಮಾಡಬೇಕು ನಮ್ಮ ಫಿಲ್ಮ್ ಚೇಂಬರ್ ಅವರು, ಅದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ನಾನು ನನ್ನ ಸಿನಿಮಾ ಮಾಡಿದಾಗ ಮಂಡ್ಯನಲ್ಲಿ, ಹಾಸನಲ್ಲಿ, ಹುಬ್ಳಿಯಲ್ಲಿ, ಮೈಸೂರಲ್ಲಿ ನೋಡಿದಾಗ ಚಿತ್ರಮಂದಿರ ಎಷ್ಟು ಕಳಪೆ ಆಗಿದೆ ಅಂದ್ರೆ, ಕುಶನ್ಗಳು ಹರಿದೋಗಿರುತ್ತೆ, ಪುಷ್ ಬ್ಯಾಕ್ಗಳು ಇರಲ್ಲ, ಸೌಂಡ್ಗಳು ವರ್ಕ್ ಆಗ್ತಾ ಇರಲ್ಲ, ಕಳೆಗಳು ಬೆಳೆದಿರುತ್ತೆ ಥಿಯೇಟರ್ ಅಲ್ಲಿ. ಹಲವಾರು ಕಡೆ ನೋಡಿದ್ದೀನಿ ನಾನು. ಈ ತರ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು, ಬಾತ್ರೂಮ್ಗಳು ವಾಸನೆ ಹೊಡಿತಾ ಇರುತ್ತೆ. ಈ ತರ ಸಂದರ್ಭದಲ್ಲಿ ಪ್ರೇಕ್ಷಕರು ಹೆಂಗ್ ಸಿನಿಮಾ ನೋಡ್ತಾರೆ? ಇದ್ರ ಬಗ್ಗೆ ಚೇಂಬರ್ ಅವರು ಗಮನ ಹರಿಸಬೇಕು. ಎಲೆಕ್ಷನ್ ಗೆದ್ದುಬಿಟ್ಟು ಬಾಡಿಗೆಯಲ್ಲಿ ನಡೆಸ್ಕೊಂಡು ಒಂದು ವರ್ಷ ಕಳೆಯೋದು, ಅಧಿಕಾರ ಅನುಭವಿಸೋದು, ಎಂಜಾಯ್ ಮಾಡೋದಲ್ಲ. ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಚಿತ್ರಮಂದಿರಗಳ ಕಡೆ, ಚಿತ್ರಮಂದಿರದ ಒಂದು ಪ್ರೈಸ್ ಕಡೆ, ರೇಟ್ ಕಡೆ ಅದನ್ನ ಗಮನ ಹರಿಸಿದ್ರೆ. ಮತ್ತು ಇವತ್ತು ನೋಡಿ, ಇವತ್ತು 1990s ಅವರು 4 ಭಾಷೆಯಲ್ಲಿ ಮಾಡ್ತಾರೆ. ಈ ತರ ಮಾಡಬೇಕು. ನಮ್ಮ ಎಲ್ಲಾ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಭಾಷೆಗಳಲ್ಲೂ ಮಾಡಿ ಒಂದು ಆ ತರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಂದು ಎಲ್ಲಾ ಭಾಷೆಗಳಿಗೂ ಒಂದು ತಲುಪುವಂತ ಒಂದು ಕಥೆಯನ್ನ ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವ್ರ ವ್ಯಾಪಾರ ಆಗ್ಲಿ, ಪ್ರೇಕ್ಷಕರಾಗ್ಲಿ ಮತ್ತು ಒಂದು ಪ್ರಾಫಿಟ್ ಆಗ್ಲಿ ಬರುತ್ತೆ. ಯಾಕೆಂತಂದ್ರೆ ಇಟ್ಸ್ ಆಫ್ ಕೋರ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಎಕನಾಮಿ. ಒಂದು ಕ್ರಿಯಾಶೀಲತೆ ಮಾಧ್ಯಮ ಇರ್ಬೋದು, ಆದ್ರೆ ಯಾರಿಗೂ ದುಡ್ಡು ಕಳ್ಕೊಳ್ಳೋದು ಇಷ್ಟ ಅಲ್ಲ. ನಮ್ಮ ಅಪ್ಪ ಯಾವತ್ತು ಹೇಳೋರು, ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ, ಏನೇ ಕೆಲಸ ಮಾಡಿದ್ರೆ ದುಡ್ಡು ಕಳ್ಕೊಬೇಡ. ಅದಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಷ್ಟೇ, ಒಂದು ಕ್ರಿಯೇಟಿವ್ ಇದ್ರೂ ಕೂಡ ಒಂದು ದುಡ್ಡು ಕಳ್ಕೊಳ್ಳೋಂತ ಒಂದು ಕೆಲಸ ಮಾಡಬಾರ್ದು. ಇದಕ್ಕೆ ಈ ತರ ಒಳ್ಳೆ 1990s 4 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದೀರಾ, 5 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದೀರಾ. ಅದೇ ತರ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಂಡಿದೀನಿ. ಅರುಣ್ ಮತ್ತು ರಾಣಿ ಅವರಿಗೆ, ರಾಣಿ ವಾರ್ಡ್ ಅಂತಂದ್ರೆ ಹೀರೋ ಹೀರೋಯಿನ್, ಅವರಿಬ್ಬರು ಒಳ್ಳೇದಾಗ್ಲಿ, ಎಲ್ಲ ತಂತ್ರಜ್ಞರು ಒಳ್ಳೇದಾಗ್ಲಿ. ನಮ್ಮ ನಂದಕುಮಾರ್ ಬನ್ನಿ, ಡೈರೆಕ್ಟರ್ ವೇದಿಕೆಗೆ ಬನ್ನಿ, ನೀವು ಮುಂದೆ ಕಾಕನದ ಶಿಪ್ 1990s ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಯು. ನನಗೆ ನೀವಿಬ್ರು ಕೂಡಿ 1990s ಸಿನಿಮಾಗೆ ಒಳ್ಳೇದಾಗ್ಲಿ, ಟ್ರೈಲರ್ ಲಾಂಚ್ ಅಂತ ಒಟ್ಟಿಗೆ ಹೇಳ್ಬೇಕು ದಯಮಾಡಿ. ಆಮೇಲೆ ಮತ್ತೆ ನಿಮ್ಮ ರಿವ್ಯೂಸ್ ಕೇಳೋದಕ್ಕೆ ನಾವು ವೇದಿಕೆಗೆ ಬೈ ಮಾಡ್ಕೊಳ್ತೀವಿ. ಸರ್ 1990s ಸಿನಿಮಾಗೆ ಒಳ್ಳೇದಾಗ್ಲಿ, ಟ್ರೈಲರ್ ಲಾಂಚ್. Trailer launch. Start 1990s ಸಿನಿಮಾಕ್ಕೆ ಒಳ್ಳೆಯದಾಗಲಿ, ಲಾಂಚ್ ಹಾಗೆ ಇದ್ದೇವೆ. ಧನ್ಯವಾದಗಳು. 1990s ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ಸವಿನೆನಪು, ಒಂದು ರೀತಿಯ ನಾಸ್ಟಾಲ್ಜಿಯಾ. ಹೆಸರನ್ನ ಕೇಳ್ತಾ ಇದ್ದ ಹಾಗೆ ನಾವು ನಮ್ಮ 1990ರ ದಶಕಕ್ಕೆ ಹೋಗಿ ಅಲ್ಲಿ ನಾವು ಕಂಡಂತ ನೋವು ನಲಿವುಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ನೆನಪುಗಳ ಮೆರವಣಿಗೆ ಬರುತ್ತೆ. ಅಂತಹ ಮೆರವಣಿಗೆ ಬರೋದಕ್ಕೆ ಕಾರಣವಾದಂತ ಈ ಅದ್ಭುತ ಅರ್ಥಪೂರ್ಣ ಶೀರ್ಷಿಕೆಯನ್ನ ನೀಡಿದಂತ ನಂದಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ ಈ ಚಿತ್ರದ ಬಗ್ಗೆ. ಸುಂದರವಾದ ಪರಿಸರ, ಹಳ್ಳಿಯ ವಾತಾವರಣ, ಯುವ ಜನತೆಯ ನವಿಲು ಪ್ರೇಮ ಕಥೆ, ಒಳ್ಳೆಯ ಹಾಡುಗಳು, ಅದ್ಭುತ ಛಾಯಾಚಿತ್ರಣ, ಆ ಕೆಂಜಿರುವೆಗಳ ಸಾಲನ್ನ ಬೆಳಕಿನ ಹಿನ್ನೆಲೆಯಲ್ಲಿ ನೋಡಿದರೆ ಆ ಮಳೆಯ ದೃಶ್ಯಗಳಂತೂ ರೋಚಕವಾಗಿವೆ, ನವಿರಾಗಿವೆ, ಅರ್ಥಪೂರ್ಣವಾಗಿಯೂ ಇರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಆದರೆ ಯಾಕೋ ಗೊತ್ತಿಲ್ಲ, ಇಷ್ಟು ನವಿರಾಗಿರುವ ಪ್ರೇಮ ಕಥೆಯಲ್ಲಿ ಕೊನೆಯಲ್ಲಿ ಬರುವ ಹಿಂಸೆ
ಹೊಡೆದಾಟ ಬಡೆದಾಟ, ಮೇಲುಕೋಟೆಯ ಹೊರಾಂಗಣದಲ್ಲಿ ಹಾಕಿದಂಥ ಶಿವನ ಆ ಅದ್ಭುತವಾದ ಸೆಟ್, ಚಿತ್ರೀಕರಣ, ಸಂಗೀತ, ಹೇಗೆ ಇದು ಕಥೆಗೆ ಪೂರಕವಾಗಿದೆ ಚಿತ್ರವನ್ನು ನೋಡಿದಾಗಲೇ ನಮಗೆ ಅದು ಗೊತ್ತಾಗುತ್ತೆ. ಕಥೆ ಚೆನ್ನಾಗಿರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಕಥೆಯನ್ನು ಕೊಟ್ಟಿರಬಹುದು ಎನ್ನುವ ಒಂದು ನಿರೀಕ್ಷೆಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅಭಿನಯ ಅದ್ಭುತವಾಗಿದೆ. ಉಡುಪುಗಳು, ಹೊರಾಂಗಣ ಚಿತ್ರೀಕರಣ, ಸಂಗೀತ, ಛಾಯಾಗ್ರಹಣ ಮಾತನಾಡುವ ಹಾಗೆ ಇಲ್ಲ. ಎಲ್ಲ ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಮಾತನಾಡುವುದಕ್ಕೆ ಇದು ಸಕಾಲವಲ್ಲ. ಅತ್ಯುತ್ತಮವಾದ ಅಭಿನಯವನ್ನ ಅವರಿಂದ ತೆಗೆಸಿರ್ತಾರೆ ನಂದಕುಮಾರ್ ಅನ್ನೋ ಭರವಸೆ ನಮ್ಮದು. ಕಥಾ ಲೇಖಕರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ತಾಂತ್ರಿಕ ವರ್ಗದವರಿಗೆ ಹಾಗೂ ಎಲ್ಲ ನಟವರ್ಗಕ್ಕೆ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ಪ್ರಯತ್ನ ಎಲ್ಲ ರೀತಿಯಿಂದಲೂ ಯಶಸ್ಸನ್ನು ಗಳಿಸಲಿ ಅಂತ ಆಶಿಸ್ತಾ, ಇಂದ್ರಜಿತ್ ಲಂಕೇಶ್ ಹೇಳಿದಂಥ 2 ಮಾತುಗಳಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ, ಚಿತ್ರ ಪ್ರವೇಶದ ಟಿಕೆಟ್ ಬೆಲೆ ಏನಿದೆ 300 ರೂಪಾಯಿಯಿಂದ 99 ರೂಪಾಯಿಗಳಿಗೆ ಇಳಿಯಬೇಕು ಹಾಗೂ ಚಿತ್ರಮಂದಿರಗಳ ಗುಣಮಟ್ಟ, ಸೌಲಭ್ಯಗಳ ಗುಣಮಟ್ಟ ಹೆಚ್ಚಬೇಕು ಎನ್ನುವ ಅವರ ಅಹವಾಲಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ, ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಜಯವಾಗಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ಅದ್ಭುತವಾದ ಒಂದು ಭವಿಷ್ಯ ಮೂಡ್ ಬಂದಿದೆ, ಕಾಣುತ್ತೆ, ಗೊತ್ತಾಗುತ್ತೆ. ನಂದಕುಮಾರ್ ಅವರಿಗೆ ವಿಶೇಷವಾಗಿ ಕಂಗ್ರ್ಯಾಚುಲೇಷನ್. ನಾನು ಒಬ್ಬ ಸಾಹಿತಿಯ ಮಗ, ಸಾಹಿತಿ ಅಲ್ಲ, ನಾನೊಬ್ಬ ನಿರ್ದೇಶಕ ಮತ್ತು ಕವಿ ಅಲ್ಲ. ಮತ್ತು ಸೋಮಶೇಖರ್ ಅವರು ಎಷ್ಟು ಅದ್ಭುತವಾಗಿ ವಿಮರ್ಶೆ ಮಾಡಿದ್ರು ಅಂದ್ರೆ, ಅವರು ಕ್ವಿಜ್ ಮಾಸ್ಟರ್ ಆಗಿ ನಮ್ಗೆಲ್ಲ ಗೊತ್ತಿದ್ದಾರೆ. ಆದ್ರೆ ಸಿನಿಮಾ ವಿಮರ್ಶೆ ಇಷ್ಟು ಚೆನ್ನಾಗಿ ಮಾಡ್ತೀರಾ ಗೊತ್ತಿರಲಿಲ್ಲ. ಒಂದು ಟ್ರೈಲರ್ನ ವಿಮರ್ಶೆ ನೀವು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇವತ್ತು ಸರ್ ತುಂಬಾ ಪಾಪ್ಯುಲರ್ ಆಗಿರೋದು ವಿಮರ್ಶೆಗಳು. ನೀವು ವಿಮರ್ಶೆಗೆ ಬಂದ್ಬಿಟ್ರಂತೂ ಸಿನಿಮಾ ವಿಮರ್ಶೆ ಬಿಡಿಸಿ ಎಕ್ಸ್ಟ್ರಾನೇ ಮಾಡಬಲ್ತೀರಿ. ಯಾಕಂದ್ರೆ ಒಂದೊಂದನ್ನು ಅಷ್ಟು ಗಮನ ಹರಿಸಿ, ಅಷ್ಟು ಅದ್ಭುತವಾದ ಪದಗಳನ್ನ ಉಪಯೋಗಿಸಿ, ಎಕ್ಸಲೆಂಟ್ ರಿವ್ಯೂ. ನೀವು ಸಿನಿಮಾ ವಿಮರ್ಶೆನೂ ಮಾಡ್ಬೋದು ಕ್ವಿಜ್ ಮಾಸ್ಟರ್ ಜೊತೆ ಡಾಕ್ಟರ್ ಆಗಿಲ್ಲ. ಶುರು ಮಾಡ್ಕೊಳ್ಳಿ ಸರ್, ತುಂಬಾ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಅದೇ ಓಡ್ತಾ ಇರಲ್ಲ ಈಗ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗ್ತಾ ಇರೋದೇ ವಿಮರ್ಶೆಗಳು. ಮತ್ತು ತುಂಬಾ ಅದ್ಭುತವಾಗಿ ಮಾಡಿದ್ರಿ. ಎಲ್ಲಕ್ಕಿಂತ ಮೀರಿ ನೀವು ತುಂಬಾ ಡೀಪ್ ಆಗಿತ್ತು ಇನ್ಸೈಟ್ಸ್. ನಾನು ಹೆಚ್ಚು ಹೇಳ್ಬೇಕಾಗೇ ಇಲ್ಲ. ಯಾಕೆಂತಂದ್ರೆ ಛಾಯಾಗ್ರಾಹಕರು ತುಂಬಾ ಎದ್ದು ಕಾಣ್ತಾರೆ, ಅದ್ಭುತವಾದ ಇದು ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್. ಮತ್ತು ಹೀರೋ ಹೀರೋಯಿನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಿಮ್ಮ ನಟನೆ, ಹೀರೋ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಾಡಿ ಲ್ಯಾಂಗ್ವೇಜ್ ನಿಮ್ದು, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಫೋಕಸ್ ಮಾಡಿ. ಮತ್ತು ಹೀರೋಯಿನ್ ಆ ಪಾತ್ರಕ್ಕೆ ತುಂಬಾ ತುಂಬಾ ಪ್ರವೇಶ ಮಾಡ್ದಂಗೆ ಕಾಣ್ತಾರೆ. ಯಾಕಂದ್ರೆ ನಮ್ಮ ಮನೋರು ಹೇಳ್ತಾ ಇದ್ರು, ಒಂದು ಹಳ್ಳಿಯ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಟು ಯು ಟು. ಅಂದ್ರೆ ಪ್ರತಿಯೊಂದು ಪಾತ್ರಗಳು ಕಾಸ್ಟ್ಯೂಮ್ ಹಾಕೊಂಡ್ ಬಂದಿರೋದು ನೋಡಿದ್ರೆ ಎಷ್ಟು ಒಂದು ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಬ್ಬರು ಪಾತ್ರಗಳಲ್ಲಿ ಅನ್ನೋದು ಒಂದು ಎದ್ದು ಕಾಣುತ್ತೆ. ಮತ್ತು ಸಂಗೀತ, ಒಂದು ಹಿನ್ನೆಲೆ ಸಂಗೀತ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರ್ ಅಲ್ಲಿ. ಎಸ್, ಮಹಾರಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರಾಟ್ಸ್ ಟು ಯು. ಅಂಡ್ 1990s ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಂದೇ ಭಾಷೆ ನೋಡಿದ್ವಿ, ಕನ್ನಡ. ಮತ್ತು ಪ್ರೊಡ್ಯೂಸರ್ ಎದ್ದು ಕಾಣ್ತಾರೆ. ಯಾಕೆ ಅಂತಂದ್ರೆ 5 ಭಾಷೆಯಲ್ಲಿ ತರ್ತಾ ಇರೋದು ಒಂದು ಎಲ್ಲರಿಗೂ ಒಂದು ಒಳ್ಳೆ ಬ್ರೇಕ್ ಆಗುತ್ತೆ ಮತ್ತು ಒಳ್ಳೇದಾಗ್ಲಿ. ಮತ್ತು ಪ್ರತಿಯೊಂದು ಕನ್ನಡ ಸಿನಿಮಾನು ಗೆಲ್ಲಬೇಕು. ಮತ್ತು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಮತ್ತು ನಮ್ಮ ಈ 1990 ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ, ಆಲ್ ದ ಬೆಸ್ಟ್ ಯು, ಗುಡ್ ಲಕ್. ಅಂಡ್ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರಿ, ಗೆಲ್ತಾ ಇರಿ. ನಂದಕುಮಾರ್ ಇಷ್ಟಕ್ಕೆ ನಿಲ್ಸಬಾರ್ದು, ನೀವು ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು. ಹೀರೋನು ಅಷ್ಟೇ, ಎಲ್ಲ ಚೆನ್ನಾಗಿದೆ, ಮೈಕಟ್ಟು ಎಲ್ಲ ಚೆನ್ನಾಗಿದೆ, ಇಂದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಮತ್ತು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಗೆಲ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಆಗ್ಲೇ ದೊಡ್ಡ ಸಂಕಲನಗಾರರವರು ಈ ಸಿನಿಮಾಗೆ ನೀವೇ ಮಾಡೋದ ಸರ್ ಸಂಕಲನ? ಓ ಹೋ 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 ಹೋ, ಮಗನ ಸಿನಿಮಾ ಹೀರೋ ಆಗಿ ನೀವು ಎಡಿಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಒಂದು ಇದಿರ್ಬೇಕು, ಕಂಟ್ರೋಲ್ ಇರ್ಬೇಕು. ನನ್ನ ಮಗನ ಸಿನಿಮಾ ನಾನು ಮಾಡ್ಲೇಬೇಕು ಸಂಕಲನ ಅಂತ ನಾನು ಹೋರಾಟ ಮಾಡ್ಬಿಡ್ತಾ ಇದ್ದೆ.
ಆ ಶಾರ್ಟ್ ಸರಿ ಇಲ್ಲ, ಈ ಶಾರ್ಟ್ ಇಲ್ಲ, ಆ ಶಾರ್ಟ್ ಅಂತೆಲ್ಲ ನಾನು ಹೋರಾಟ ಮಾಡ್ಬಿಡ್ತಾ ಇದ್ದೆ. ಆದ್ರೆ ನಿಮಗೆ ಒಂದು ಒಳ್ಳೆ ವಿಲ್ ಪವರ್ ಇದೆ, ಆ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದೀರಲ್ಲ. ರೀಲ್ಸ್ ಇಲ್ಲ ರೀ, ಅನುಭವನೇ ಸಾಕು. ಒಂದು ಆ ಅನುಭವದ ಮುಂದೆ ಯಾವುದೂ ಇಲ್ಲ, ಒಂದು ಅನುಭವದ ಮುಂದೆ. ಮತ್ತು ವಿಶೇಷವಾಗಿ ನಮ್ಮ ದಿವ್ಯಾ ಅವರಿಗೆ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಿರಿಯರು ಸರ್, ನಿಮ್ಮ ಸದಾಶಿವರಾದ ನಮ್ಮ ತಂಡದ ಈ ತಂಡಕ್ಕೆ ಬಂದು ಹೊಸ ಹುರುಪನ್ನ ನೀಡಿದ್ದೀರಾ ಟ್ರೇಲರ್ ಲಾಂಚ್ ಮಾಡೋ ಮುಖೇನ. ಧನ್ಯವಾದಗಳು ಸರ್. ಫೆಬ್ರವರಿ 28ನೇ ತಾರೀಕು ನಮ್ಮೆಲ್ಲರಿಗೂ ಒಂದ್ ರೀತಿಯ ಅಗ್ನಿ ಪರೀಕ್ಷೆ. ಖಂಡಿತವಾಗ್ಲೂ ಪಾಸ್ ಆಗ್ತೀವಿ ಅನ್ನೋ ಒಂದು ಖುಷಿ ಎಲ್ಲರ ಮುಖದಲ್ಲಿದೆ. ನಮ್ಮ ಸಿಕ್ಕಾಪಟ್ಟೆ ಹ್ಯೂಜ್ ಕಲಾವಿದರು ನೋಡ್ಬೋದು ನಾವು, ತುಂಬಾ ದೊಡ್ಡ ನಂಬರ್ಸ್ ಅಲ್ಲಿ. ಸೊ ಸಿನಿಮಾ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗ್ಲಿ ಅಂತ ಹಾರೈಸ್ತಾ 1990s ಟೀಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಶುಭವಾಗಲಿ. ಪ್ರತಿ ಪ್ರೆಸ್ ಮೀಟ್ಗೆ ಇಷ್ಟು ಪ್ರಿಟಿ ಆಗಿ, ಕಲರ್ಫುಲ್ ಆಗಿ, ಡಿಫ್ರೆಂಟ್ ಆಗಿ ಬರುವಂತವ್ರು ನೀವು. ಸೊ ಅಷ್ಟೇ. ಇದು ನಿಮ್ಮೆಲ್ಲರೂ ಗೊತ್ತಿದ್ದಕ್ಕೆ 4ನೇ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮಾತಾಡೋಕ್ಕೆ ಏನಷ್ಟಿಲ್ಲ. ಟ್ರೈಲರ್ ನೋಡಿದ್ದೀರಾ. ಟ್ರೈಲರಲ್ಲಿ ನಾವು ಆದಷ್ಟು ಮೇಜರ್ ಏನು ನಮ್ಮ ಟೀಮ್ ಕಷ್ಟಪಟ್ಟು ಎಫರ್ಟ್ಸ್ ಆಗಿ ತೋರಿಸಿರೋದು ವಿ ಹ್ಯಾವ್ ಶೋನ್. ಆ್ಯಂಡ್ ಇದರಿಂದ ಗೊತ್ತಿರುತ್ತೆ ಮೂವಿ ಹೆಂಗೆ ಬಂದಿದೆ ಅಂತ. ಇನ್ಫ್ಯಾಕ್ಟ್ ಹೋದ್ಸಲ ಹೇಳಿದಂಗೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ಯಾಷನ್ ಆಗಿ ಪ್ರತಿಯೊಬ್ಬರು ದೇ ಹ್ಯಾವ್ ಡನ್ ದೇರ್ ಡಿಪಾರ್ಟ್ಮೆಂಟ್ಸ್, ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಎಕ್ಸಲೆಂಟ್ ನಮ್ಮ ಪ್ರಕಾರ. ಸೊ ತಮ್ಮೆಲ್ಲರ ಪ್ರೋತ್ಸಾಹ ಬಂದು ನಮಗೆ ಈ ಸಿನಿಮಾ ಜಯವಾಗಲಿ ಅಂತ ತಮ್ಮ ಕಡೆಯಿಂದ, ಮಾಧ್ಯಮದಿಂದ ಪ್ಲೀಸ್ ನಮ್ಮ ಈ ತಂಡಕ್ಕೆ ಜಯವಾಗಲಿ ಅಂತ ಐ ವಾಂಟೆಡ್ ಎವ್ರಿಬಡಿ ಯುವರ್ ವಿಶಸ್ ಫಾರ್ ದಿಸ್ ಮೂವಿ. ಥ್ಯಾಂಕ್ ಯು. ತುಂಬ ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ್ದೀವಿ. ಇದನ್ನು ನಾವು 5 ಬಾರಿ ತೊಗೊಳ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಆದರೆ ಅದು ಧೈರ್ಯ ಬರೋದು ಆಡಿಯನ್ಸಿಂದಲೇ. ಈ ಸಿನಿಮಾ 28ಕ್ಕೆ ರಿಲೀಸ್ ಆಗುತ್ತೆ. ಆವತ್ತು ಥಿಯೇಟ್ರಲ್ಲಿ ನೀವು ಹಾಕೋ ವಿಸಿಲು ಚಪ್ಪಾಳೆ ನಮ್ಮನ್ನ ಬೇರೆ ಭಾಷೆ ಕರ್ಕೊಂಡೋಗಿಂತ ಧೈರ್ಯ ಕೊಡಬೇಕದು. ಅದು ನಂಬಿದ್ದೀವಿ ಆಗುತ್ತೆ ಅಂತ. ಥ್ಯಾಂಕ್ ಯು. ನಂದು ಈಗ ಸಪೋರ್ಟ್ ಮಾಡಿ ಬಂದಿರೋ ಡಾಕ್ಟರ್ ಸೋಮಶೇಖರ್ ಸರಿಗೆ, ಇಂದ್ರಜಿತ್ ಲಂಕೇಶ್ ಸರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮರ್ಸೇ. ಅಟ್ಲೀಸ್ಟ್ ನಮ್ಮ ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲರೂ ಫಸ್ಟ್ ಟೈಮರ್ಸೇ. ಸೊ ಇದು ಮೂವಿ ಆಗ್ತಾ ನಾವು ರಶ್ ನೋಡ್ತಾ ಫುಟೇಜ್ ನೋಡ್ತಾ ನಮ್ಗೆ ಚೆನ್ನಾಗಿದೆ ಅನ್ಸೋದು. ಬಟ್ ನಮ್ಗೊಂದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿತ್ತು. ಫ್ರೆಂಡ್ಸ್ ಕಡೆ ಎಲ್ಲ ತೋರಿಸಿದ್ರೆ ಮಗ ಚೆನ್ನಾಗಿದೆ, ಮಗ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್ ಅಲ್ವಾ ಅವ್ರು ಹಂಗೆ ಹೇಳ್ತಾರೆ ಅಂತ ನಮಗೊಂದು ಡೌಟ್. ಸೊ ನಾವು ಫಸ್ಟ್ ಒಂದು ಅಷ್ಟು ಲೆಂತ್ ಫುಟೇಜ್ ಕಟ್ ಮಾಡಿಕೊಂಡು ಫಸ್ಟ್ ಶಿವರಾಜ್ ಕುಮಾರ್ ಸರ್ ಹತ್ರ ತೋರಿಸಿದ್ವಿ. ಅವರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ಚೆನ್ನಾಗಿ ಕಾಣ್ತೀಯೋ, ಚೆನ್ನಾಗಿ ಲೆಸ್ ಮಾಡೋದು ನಮ್ಮನ್ನು. ಸೊ ನಮಗೆ ಚಿಕ್ಕ ಹೋಪ್ ಬಂತು. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಉಪ್ಪಿ ಸರ್ ಹತ್ರ. ಉಪ್ಪಿ ಸರ್ ಅಂತೂ ಹಿ ವಾಸ್ ಸೋ ಹಂಬಲ್, ಸೋ ಸಪೋರ್ಟಿವ್. ಅವರು ನಮ್ಮನ್ನೆಲ್ಲ ಚೆನ್ನಾಗಿ ಬ್ಲೆಸ್ ಮಾಡಿದ್ರು. ಮ್ಯೂಸಿಕ್ ಬಗ್ಗೆ ಕೇಳಿದ್ರು, ಸಿನಿಮಾಟೋಗ್ರಫಿ ಬಗ್ಗೆ ಕೇಳಿದ್ರು, ಡೈರೆಕ್ಟರ್ ಸರ್ ಬಗ್ಗೆ ತುಂಬ ಮಾತಾಡಿದ್ರು. ನನಗೆ ಬ್ಲೆಸ್ ಮಾಡಿದ್ರು, ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿದ್ರು. ಸೊ ಇದಾದಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಬಂತು. ಸೊ ಇವಾಗ ನೀವು ಈ ಮೂವಿನ ನೀವು ಎಲ್ಲ ಟೋಟಲ್ ಕರ್ನಾಟಕಕ್ಕೆ ನೀವು ತಗೊಂಡೋಗ್ಬೇಕು. ನಾವು ನಿಮ್ಮನ್ನು ನಂಬಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಇದಕ್ಕಿಂತ ಪ್ರೀವಿಯಸ್ ಕೂಡ ನೀವು ಎಲ್ಲ ಸಾಂಗ್ಸ್ ಮತ್ತೆ ಟೀಸರ್ ಏನ್ ರಿಲೀಸ್ ಆಯ್ತು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ನ ಫೆಬ್ 28 ನಮ್ಮ ಮೂವಿ ರಿಲೀಸ್ ಇದೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಎಲ್ಲ ತರ ಎಮೋಷನ್ಸ್ ಇದೆ. ಸೊ ಆಬ್ವಿಯಸ್ಲಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಅಂತ ವಿ ಹೋಪ್ ಸೊ. ಇನ್ನ 2025 ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪರ್ಸನಲ್ ಲೈಫಲ್ಲಿ ತುಂಬಾನೇ ಗ್ರ್ಯಾಂಡ್ ವೆಲ್ಕಮ್ ಅಂತ ಹೇಳ್ಬೋದು. ಬಿಕಾಸ್ Jan 6th ನನಗೆ ಟ್ವಿನ್ ಗರ್ಲ್ ಬೇಬಿ ಡೆಲಿವರಿ ಆಯಿತು. ಅದಾದ ತಕ್ಷಣ ನಂದು ಸರ್ ಕಾಲ್ ಮಾಡಿ ಸಾಂಗ್ ಇವೆಂಟ್ ಇದೆ ಅಂತ ಹೇಳಿದ್ರು. ಫೈನ್ ಅಂತ ಅದಕ್ಕೆ ಬಂದೆ. ಅದಾದ್ಮೇಲೆ ಫೆಬ್ 28 ಮೂವಿ ರಿಲೀಸ್ ಇದೆ. ಸೊ ಜಾನಲ್ಲಿ ಡೆಲಿವರಿ, ಫೆಬ್ಬಲ್ಲಿ ಮೂವಿ ರಿಲೀಸ್, ಎರಡೂ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ ನೀವು ಯಾರು ಮೂವಿ ನೋಡ್ತೀರಾ ಯಾರು ಫಾರ್ ಶ್ಯೂರ್ ಡಿಸಪಾಯಿಂಟ್ ಆಗಲ್ಲ. 1990s ಏನಿದೆ ಅದು ನಿಮ್ಮ ಮೈಂಡಲ್ಲಿ ನೀವು ಹೋಗಿ ಬಂದರೆ ಆ ಮೆಮೊರಿ ಇದ್ದೇ ಇರುತ್ತೆ, ಆ ಲೋಕಕ್ಕೆ ಹೋಗಿ ಬಂದಂಗೆ ಇರುತ್ತೆ.
ಸೊ ಎಲ್ಲರೂ ತುಂಬಾನೇ ಎಫರ್ಟ್ ಹಾಕಿದೀವಿ. ನಾವೆಲ್ಲ ಟೀಮ್ ಹೆಂಗೆ ಅಂದ್ರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ. ತುಂಬಾನೇ ಕಷ್ಟಪಟ್ಟಿದೀವಿ. ಸೊ ನಮ್ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಂದ್ರೆ ನೀವು ಮೂವಿ ನೋಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಮೂವಿ ನೋಡಕ್ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆವಾಗ ಕೆಳಗೆ ಟೀ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಸರಿ ಟೀ ಕುಡಿತಾ ಇರುವಾಗ ಏನೋ ಒಂದ್ ಕಡೆ ಕೇಳಿರೋ ಟ್ಯೂನ್ ನೋಡ್ತಾರೆ. ಎಲ್ಲರೂ ತಿರುಗಿ ನೋಡಿದ್ರೆ ಯಾರೋ ಒಬ್ರು ಕಪಲ್ ಸರಿ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ರ ಸಾಂಗ್. ಖುಷಿಯಾಗೋಯ್ತು ಸರ್. ಸೊ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಕ್ಚುಲಿ ನಡೆದಿತ್ತು. ಒಂದು 12 years ಆಗಿ ಕಂಪೋಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ಆಡಿಯನ್ಸ್ ಕಡೆಯಿಂದ ಯಾರೋ ಒಬ್ರು ನಮ್ಮ ಸಾಂಗ್ನ ಹಿಂಗೆ ನೋಡ್ತಾ ಇದಾರೆ ಕೇಳ್ತಾ ಇದಾರೆ ಅನ್ನೋದು ಅದೊಂಥರ ಡಿಫ್ರೆಂಟ್ ಫೀಲಿಂಗ್ಸ್. ಅದಕ್ಕೆ ಪದನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಫೈನಲಿ February 28th ನನ್ನ ಸಿನಿಮಾ ರಿಲೀಸ್. ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಸರ್. 13 ಅಂದ್ರೆ 13 ಕೋರಸ್ ಬಿಟ್ಸ್ ಇದೆ. ಟೋಟಲಿ ಮ್ಯೂಸಿಕಲಿ ಅಂತ ಅನ್ಕೊಂಡ್ರೆ ನಾವು ಹೇಳಿದ್ರೆ 18 ಬಿಟ್ಸ್ ಇದೆ ಸರ್ ಸಿನಿಮಾದಲ್ಲಿ. ಆಕ್ಚುಲಿ ಅದಕ್ಕೆ ನಾನು ಕೃಷ್ಣ ಸರ್ಗೆ ತುಂಬಾ ಎಡಿಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ಒಂದು OST ಆಗಿ ಎಲ್ಲ ಕಂಪೋಸ್ ಮಾಡ್ಬಿಡೋಣ. ಅಂದ್ರೆ 2 minutes ಬಿಟ್ಟು 1 minutes ಬಿಟ್ಟು ಇವೆಲ್ಲ ಸ್ಟೋರಿ ಏನ್ ಬೇಕಾಗಿದೆ ಅವೆಲ್ಲ ಫಸ್ಟ್ ಕಂಪೋಸ್ ಮಾಡ್ಕೊಂಡು ಆಮೇಲೆ ಅದನ್ನ ಎಡಿಟ್ ಮಾಡ್ಬಿಟ್ಟು ಆ ಎಡಿಟ್ ತಕ್ಕಂಗೆ ತಿರ್ಗಾ ರೀರೆಕಾರ್ಡ್ ಇನ್ನೊಂದ್ಸತಿ ಮಾಡೋಣ, ಇದು ಪ್ಲಾನ್ಸ್ ಇತ್ತು. ಸೊ ಕೃಷ್ಣ ಸರ್ ಒಂದು ಆ ಸ್ಟೋರಿನ ನಮ್ಮ ಮೈಂಡಲ್ಲಿ ಏನಿತ್ತು ಅದಕ್ಕಿಂತ ಒಂದು 100 times ಬೆಟರ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೊರಿಯೋಗ್ರಾಫರ್ ಸರ್, ಎಸ್ಪೆಷಲಿ ಮಳೆಹೆಣೆಯ ಸಾಂಗ್ ಅಲ್ಲಿ ನಾನು ಸರ್ ನಾವೆಲ್ಲ ಕುತ್ಕೊಂಡು ಮಾತಾಡ್ತೇವಲ್ಲ ಸರ್ ಇಲ್ಲಿ ಡ್ಯಾನ್ಸ್ ಇರಬಾರ್ದು ಅಂತ. ಅವಾಗ ಸರ್ ಹೇಳಿದ್ರು ಸರ್ ಡ್ಯಾನ್ಸ್ ಇಲ್ಲಂದ್ರೆ ಹೇಗೆ ಸರ್ ಮಾಡೋದು ಅಂತ. ನಾನು ಆ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಕೊಂಡು ಕೂತಿದ್ದೆ. ಕೇರಳದಲ್ಲಿ ಲೈವ್ ನಡೀತಾ ಇತ್ತು, ಪ್ರತಿಯೊಂದು ಇಸ್ಕೊಂಡು ಲೈವ್ ಮಾಡಿದ್ವಿ. ಲೈವ್ ನಡೀತಾ ಇರುವಾಗ ಇಲ್ಲಿ ಶೂಟಿಂಗ್ ನಡೀತಾ ಸರ್ ಅಂತ ಹೇಳಿದ್ರು. ಎಷ್ಟು ದಿನ ಶೂಟಿಂಗ್ ಸರ್ ಅಂತ ಹೇಳಿದ್ರೆ 2 to 3 days ಸರ್ ಅಂತ ಹೇಳಿದ್ರು. ಸರಿ ಓಕೆ ಏನು ನಡೀತಾ ಅಂತ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ನೋಡಿ ನಿಮ್ಗೆ ಇಷ್ಟ ಆಗಿರಲ್ಲ ಖಂಡಿತ ಮಹಾರಾಜ್ ಆಗ್ತಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ 1990s ಮೂವಿ ಏನು ಹೇಳುತ್ತೆ ಅಂದರೆ 90sಗೆ ಕರ್ಕೊಂಡು ಹೋಗುತ್ತೆ ನಿಮಗೆ 100%. ಇದು ಹೇಳಿದೆ ನಮ್ಮ ಟೀಸರಲ್ಲಿ. ಸೊ ಈಗೂ ಅಷ್ಟೇ ನಿಮ್ಮ 90s ಮೆಮೊರೀಸ್ನ ತುಂಬ ತಾಜಾ ಮಾಡುತ್ತೆ 90s. ಸೊ ಮಾಡುತ್ತೆ ಅಂದ್ಕೊಳ್ತೀನಿ. ಅಷ್ಟು ಟ್ರೈ ಮಾಡಿದ್ದೀವಿ 90s ಕರ್ಕೊಂಡು ಹೋಗೋಕ್ಕೆ. ಸೊ ಕರ್ಕೊಂಡು ಹೋದ್ರೆ ನಾವು ವಿನ್ ಆಗ್ತೀವಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆ್ಯಂಡ್ ನಮ್ಮ ಇಡೀ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ. ಮೇಕಪ್ಪಿಂದ ಹಿಡಿದು ಕಾಸ್ಟ್ಯೂಮ್ಸ್ ಆ್ಯಂಡ್ ನಮ್ಮ co-director ಅರುಣ್ ಸರ್ ಆ್ಯಂಡ್ ಆರ್ಟಿಸ್ಟ್ ಅರುಣ್ ಸರ್ ಮತ್ತು ರಾಣಿ ಮೇಡಮ್ ಆ್ಯಂಡ್ ಸ್ವಪ್ನ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸುನಿ ಮ್ಯೂಸಿಕ್ ಡೈರೆಕ್ಟರ್, ಮಹಾರಾಜ್ ಸರ್ ಮತ್ತು ನಂದು ಸರ್ ತುಂಬ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಸೌಂಡ್ ಡಿಸೈನಿಂಗ್ ಅಲ್ಟಿಮೇಟಾಗಿ ಡಿಸೈನ್ ಮಾಡಿದ್ದೀರಾ ಸರ್. ಆ್ಯಂಡ್ ಕೃಷ್ಣ ಸರ್ ಯಾವಾಗ ಹೋದ್ರು ಆ ಶಾರ್ಟ್ ಸರಿ ಇಲ್ಲ ಸರ್ ಅಂದರೆ ಓಕೆ ಸರ್ 12 ಗಂಟೆ ಹೋದ್ರು 3 ಗಂಟೆಗೆ ಹೋದ್ರು ಅಷ್ಟೇ ಸ್ಟುಡಿಯೋಲ್ಲಿ ಓಕೆ ಸರ್ ಮಾಡೋಣ ಸರ್ ಅಂತ ತುಂಬಾ ನಮಗೆ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಶೋಕ್ ಸರ್ ನೀವು ತುಂಬ ಅದ್ಭುತವಾಗಿ ನನ್ನನ್ನು ತಮ್ಮನ ಥರ ನೋಡಿಕೊಂಡು ಹಿಂಗೆಲ್ಲ ಹಂಗೆ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರನ್ನು ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ತಪ್ಪಾಗಿ ತಗೋಬಿಟ್ಟಿದ್ದಾರೆ. ಲವ್ ಸ್ಟೋರಿ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಸ್ ವೆಲ್ ಆಸ್ ಡೈರೆಕ್ಟರ್ ಅವ್ರ ಸ್ಕ್ರೀನ್ ಪ್ಲೇ, ಆ್ಯಕ್ಷನ್ ಮತ್ತು ಥ್ರಿಲ್ಲರ್ ಎಲ್ಲ ತೊಗೊಂಡು ಬಂದಿದ್ದಾರೆ. ನೀವು ನೋಡುವಾಗ ಎಲ್ಲ ಪ್ರೇಮಕತೆ ಅಂತಿದ್ದಾರೆ. ಬಟ್ ಫಸ್ಟ್ ಫ್ರೆಂಡ್ ನಾನು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ನೋಡುವಾಗ ಪ್ರತಿಯೊಂದು ಎಲ್ಲ ಎಲಿಮೆಂಟ್ಸು ಸೇರಿಸಿ ಮಾಡಿದ್ದಾರೆ. 1990s ಅಲ್ಲಿ ಹೆಂಗಿತ್ತು, ವಿದೌಟ್ ಮೊಬೈಲ್, ವಿದೌಟ್ ಏನು ಕಮ್ಯುನಿಕೇಶನ್ ಇಲ್ಲದೆ ಇರೋ ಟೈಮಲ್ಲಿ ಹೆಂಗಿತ್ತು ಆ ಸೇಮ್ ಆ ಮೂಡ್ನ ಹೆಂಗೆ ತೊಗೊಂಡು ಬರಬೇಕು ಸೌಂಡಲ್ಲಿ ಎಲ್ಲ ನ್ಯಾಚುರಲ್ ಎಲಿಮೆಂಟ್ಸ್. ನಿಮಗೆ ಪ್ರತಿ ಶಾರ್ಟಲ್ಲಿ ಪ್ರತಿ ಸೀರಿಯಲ್ ಆ ವಿಂಡೋ ಒಂದು ಕ್ಯಾರಿ ಮಾಡಿದ್ದಾರೆ. ಅದು ರಿಯಲಿ ಗ್ರೇಟ್ ವರ್ಕ್ ಅದು ಹೇಳ್ಬೇಕು. ಬಿಕಾಸ್ ಅದು ಆ ಕಂಟಿನ್ಯೂಟಿ ಮಿಸ್ ಆಗಿದೆ ತೊಗೊಂಡು ಬರೋದು ಮತ್ತು ಆ ಮೂಡ್ನ ಆಸ್ ವೆಲ್ ಆಸ್ ಮ್ಯೂಸಿಕ್ ಅದ್ರ ಜೊತೆ ಎರಡು ಕಂಬೈನ್ ಮಾಡಬೇಕು. ಅದೊಂದು ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ವೆರಿ ಗುಡ್ ಎಫರ್ಟ್ ಸರ್. ಅದು ಎಲ್ಲರೂ ಹೊಸಬ್ರು ಅಂತಿದ್ದಾರೆ, ಬಟ್ ಹಂಗೆ ಕಾಣ್ತಾ ಇಲ್ಲ ಪಿಕ್ಚರ್ ನೋಡುವಾಗ. ಎಲ್ಲ ಆಲ್ರೆಡಿ ಟ್ರೈನ್ಡ್ ಅಪ್ ಒಂದು 10 ಪಿಕ್ಚರ್ ಮಾಡಿರೋ ಥರ ಇದ್ದಾರೆ. ಸೊ ದಟ್ ಇಸ್ ದ ಪ್ಲಸ್ ಪಾಯಿಂಟ್ ಫಾರ್ ದ ಹೋಲ್ ಟೀಮ್. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಇಟ್ಸ್ ಅ ಟೀಮ್ ವರ್ಕ್. ಎಲ್ಲರೂ ಒಂದು ಇಲ್ಲದೆ DIಗೆ ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ಓಕೆ ಕರೆಕ್ಷನ್ ಮಾಡಿ ಕಳಿಸ್ಬೇಕಾದ್ರೆ ದೇ ಆರ್ ರೆಡಿ ಟು ಡೂ. ಸೊ ಆ ಎಫರ್ಟ್ನ ರಿಯಲಿ ಟೀಮ್
ತುಂಬ ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ದೀರಾ. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ರಿಗೂ ನಮಸ್ಕಾರ. ಸೊ ಈ ಸಿನಿಮಾ ಬಗ್ಗೆ ತುಂಬ ಹೇಳಿದಿರಿ, ಬಟ್ ಒಂದು ನನಗೂ ನಂದಣ್ಣನಿಗೂ ಒಂದು ಟೀಮ್ಗೆ ಒಂದು ಸೆಂಟಿಮೆಂಟ್ ಇದೆ. ಸೊ ನಾನು ಮೊನ್ನೆ ನಂದಣ್ಣಗೆ ಹೇಳಿದೆ, ಈ ಸಿನಿಮಾ ಆಚೆ ಹೋಗ್ತಾ ನನಗೆ ತುಂಬ ಭಯ ಆಗ್ತಿದೆ. ಸೊ ಒಂದು ನಮ್ಮಲ್ಲಿರೋ ಹೆಣ್ಮಗುನ ತವ್ರ ಮನೆಗೆ ಆಚೆ ಕಳ್ಸೋ ಥರ ಭಯ ಆಗ್ತಿದೆ ನನಗೆ ಅಂತ ಹೇಳಿದ್ರು. ಸೊ ಸರ್ ಭಯ ಪಡಬೇಡಿ, ಫಸ್ಟ್ ಟೈಮ್ ಇದು ತುಂಬ ಚೆನ್ನಾಗಾಗುತ್ತೆ, ಎದುರ್ಕೋಬೇಡಿ ಅಂತ ಹೇಳಿದ್ರು. ಸೊ ಈ ಟೀಮಲ್ಲಿ ನಾನು ಕೆಲಸ ಮಾಡೋದಕ್ಕೆ ನಾನು ತುಂಬ ಅದೃಷ್ಟವಂತ. ಏನಕ್ಕೆ ಅಂದರೆ ನಂದು ಸರ್ ಅದು ಮ್ಯೂಸಿಕ್ ಡಿಸೈನಿಂಗ್ ಮೈಜಲ್ ಅಂತ ಇತ್ತು. ಸೊ ನಾನು KGF ನೋಡಿದ್ದೆ, KGF ಸೌಂಡ್ ಡಿಸೈನ್ ನೋಡಿದೆ, ಮತ್ತು ಮ್ಯೂಸಿಕ್ ಇತ್ತಲ್ಲ ಸರ್. ಸೊ ನೀವು ಮ್ಯೂಸಿಕ್ ಎಲ್ಲ ಮಾಡಿದ್ಮೇಲೆ ಅದು ಅದ್ಭುತ, ಒಂಥರ ಕೇಳಕ್ಕಾಗ್ತಿಲ್ಲ, ಆ ಥರ ಇದಾಗ್ತದೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ನಮ್ಮ ಹೊಸಬರ್ಗೂ ಸಪೋರ್ಟ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ. ಬಂದರೆ ಇದೆ ಫಸ್ಟ್ ಸಿನಿಮಾ ಬಂದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅವರೇ, ಒಳ್ಳೆಯದಾಗಿ. ಇನ್ನು ಅಶೋಕ್ ಅವರು ನಾವು ಫೈಟ್ ಮಾಡಿ. ನಮಸ್ಕಾರ ಸರ್. 1990ಸ್ಗೆ ನಮ್ಮ ನಂದಕುಮಾರು ಪ್ರೊಡ್ಯೂಸರು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ನಮ್ಮ ಎಡಿಟ್ರು, ಇವರು ಆರ್ಟಿಸ್ಟ್ಗಳು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಮೂವಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಹಾಗೆ ಫೈಟ್ ಮಾತ್ರ ಹೇಳಂಗಿಲ್ಲ, ನಾ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೀರೋ. ಹಾಗೆ ರಿಸ್ಕ್ ಜಾಬೇ ಮಾಡಿರೋದು, ಯಾವುದು ಈಸಿ ಕೆಲಸ ಮಾಡಿಲ್ಲ. ಆ್ಯಕ್ಚುಲಿ ಕೆಲವು ಶಾರ್ಟ್ಸ್ಗಳೆಲ್ಲ ಒರಿಜಿನಲ್ ಮಾಡಿಬಿಟ್ಟಿದ್ದಾರೆ. ಆ ಡೀಪಲ್ಲಿ ಇದರಲ್ಲಿ ಆ ಬೆಂಕಿಗೆ ಬಂದು ಒಂದು ಸಾಂಗಲ್ಲಿ ಫೈಟಲ್ಲಿ ಹೊಡಿತಾರೆ, ಬೆಂಕಿ ಎಲ್ಲ ಹಟ್ಕೊಂಡ್ಬಿಡ್ತು ಕೈಗೆ. ಆಡ್ಸ್ತಾ ಇದ್ರೆ ಬೇಡ ರೆಡಿ ಅಂತ ಇದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸರು. ಆ್ಯಕ್ಷನ್ ಆ್ಯಂಡ್ ಫೈಟ್ ಬಗ್ಗೆ ಹೇಳಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಹೇಳ್ತೀನಿ ಕೇಳಿ, ದಯವಿಟ್ಟು ಬನ್ನಿ ಥಿಯೇಟ್ರಿಗೆ, ಎಲ್ಲ ಜನ ನೋಡಿ, ಎಲ್ಲ ಆಲಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೃದಯದ ಧನ್ಯವಾದಗಳು. ನನ್ನ ಪಾತ್ರ ಏನಂದ್ರೆ, ನಾನು ಬೇರೆ ಸಿನಿಮಾದಲ್ಲೂ ನೋಡಿರ್ಬೋದು, ನಾನು ನೆಗೆಟಿವ್ ಶೇಡ್ ಅಂತ ಇತ್ತು, ಬಟ್ ಓಕೆ, ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಆಮೇಲೆ ಅಯ್ಯೋ ಹೆಂಗ್ ಮಾಡ್ತೀನೋ ಏನೋ ಅನ್ಬೇಕಾದ್ರೆ ನಂದ ಸರ್ ತುಂಬಾ ಚೆನ್ನಾಗಿ ಕೆಲಸ ತೆಗೆಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಈಗ ನಮ್ಮ ಸಿನಿಮಾನ ನಿಮ್ಮ ಮಡ್ಲಿಗೆ ಹಾಕಿದೀವಿ, ಇದೇ 28ಕ್ಕೆ ಥಿಯೇಟರ್ ಬರ್ತಾ ಇದೀವಿ. ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ, ಹಾಗೂ ಮಾಧ್ಯಮ ಮಿತ್ರರ ಆಶೀರ್ವಾದ ಇನ್ನೂ ತುಂಬಾ ಮುಖ್ಯ ಆಗುತ್ತೆ. ಧನ್ಯವಾದ. ಥ್ಯಾಂಕ್ ಯು ಸ್ವಪ್ನ. ಮಂಜುಳಾ ಮೇಡಮ್, ಇಷ್ಟೋ ದಿಗ್ಗಜರ ಜೊತೆ ನೀವು ನಟಿಸಿದ್ದೀರಾ, ಈ ಹೊಸಬರ ತಂಡ ಹೇಗೆ ಅನ್ನಿಸ್ತು, ಮತ್ತೆ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. 99 ಪಿಕ್ಚರ್ನ ಎಲ್ಲರೂ ನೋಡಿ. ಈ ಸಿನಿಮಾದಲ್ಲಿ ನಮ್ಮದೊಂದು ಪುಟ್ಟ ಸಂಸಾರ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ರಾಜೇಶ್ವರಿ, ಇಲ್ಲಿ ಬಂದಿರೋಂತಹ ಮಾಧ್ಯಮ ಮಿತ್ರದವರಿಗೆ ಹಾಗೂ ಎಂಟೈರ್ ನಮ್ಮ ಮೂವಿ ಟೀಮಿಗೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ನಮಸ್ತೆ ಹೇಳ್ತಾ, ನನ್ನ ಕ್ಯಾರೆಕ್ಟರ್ ಬಂದು ಹೀರೋಯಿನ್ದು ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಇರುತ್ತೆ. ಚಿಕ್ಕದ್ರಿಂದ ನಾವು ಬೆಳೆದಿರ್ತೀವಿ, ಅಂಟಿಲ್ ಅವ್ರ ಲಾಸ್ಟ್ ಬ್ರೆತ್ ತನಕ ನನ್ನ ಜೊತೆಗೆ ಇರ್ತೀನಿ. ಬಟ್ ವಿಪರ್ಯಾಸ ಅಂತಂದ್ರೆ, ಅವಳು ಲವ್ ಮಾಡುವಾಗ ನನಗೆ ವಿಷಯನೇ ಗೊತ್ತಿರಲ್ಲ, ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತಾಳೆ. ಮೂವಿ ಶೂಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಯಾವತ್ತೂ ನಾನು ಶೂಟ್ ಮಾಡ್ತಿದ್ದೀನಿ ಥರನೇ ಫೀಲ್ ಆಗಿಲ್ಲ. ಯಾಕೆಂದರೆ ಅಷ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ನಮ್ಮ ನಂದಾ ಸರ್. ನಮ್ಮ ಮೂವಿ ಇದೇ ತಿಂಗಳು 28ನೇ ತಾರೀಕು ಬಂದು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಚಿತ್ರಮಂದಿರಗಳಲ್ಲೇ ಬಂದು ನೋಡಬೇಕು. OTTನಲ್ಲಿ ರಿಲೀಸ್ ಆಗುತ್ತೆ ಅಥವಾ ಎಲ್ಲೋ ಕಾಪಿ ಸಿಗುತ್ತೆ ಅಂತ ದಯವಿಟ್ಟು ವೆಯ್ಟ್ ಮಾಡಬೇಡಿ. ನಿಮ್ಮ ಕನ್ನಡ ರಿವ್ಯೂಸ್ ಮೇಲೆ ನಮ್ದು ಉಳಿದ ಲ್ಯಾಂಗ್ವೇಜ್ ಡಿಪೆಂಡ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಹರಸಿ ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜೇಶ್ವರಿ. ಮೀನಾಕ್ಷಿ ಮ್ಯಾಮ್, ನಾಯಕನ ತಾಯಿ ಪಾತ್ರ. ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳಾದ್ಮೇಲೆ ಮಾಧ್ಯಮದವ್ರನ್ನೆಲ್ಲ ಭೇಟಿ ಆಗ್ತಾ ಇದೀನಿ. ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. 1990s ಮೂವಿಯಲ್ಲಿ ನಾನು ತಾಯಿ ಪಾತ್ರ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲಾ ಪಾತ್ರಗಳು ಸಾಫ್ಟ್ ಆಗೇ ಇರುತ್ತೆ. ಸೊ ಆದ್ರೆ ಈ ತಾಯಿ ಪಾತ್ರ ಯಾವ ರೀತಿ ಒಂದು ಹೋಗುತ್ತೆ ಅಂತಂದ್ರೆ, ಆ ಕ್ರೆಡಿಟ್ ಎಲ್ಲ ನಮ್ಮ ಡೈರೆಕ್ಟರ್ ನಂದಕುಮಾರ್ಗೆ ಹೋಗ್ಬೇಕು. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ತಾಯಿ ಪಾತ್ರನ ನನ್ನ ಕೈಯಲ್ಲಿ ಈ ರೀತಿನೂ ಮಾಡಬಹುದು ಅಂತ ಮಾಡಿಸಿದ್ರು. ನನಗೆ ಸರ್ ಇದು ನನ್ನ ಕೈಯಲ್ಲಿ ಆಗತ್ತಾ ಅಂತ ಕೇಳಿದೆ. ಮೇಡಮ್ ಮಾಡಿ ಮೇಡಮ್ ಅಂತ ಪ್ರತಿಯೊಂದು ಸ್ಟೆಪ್ಪಲ್ಲೂ ಒಂದೊಂದು ಚೇಂಜಸ್ ಕೊಟ್ಟು ನನ್ನನ್ನ ಆ ತಾಯಿ ಪಾತ್ರನ ಮಾಡಿಸಿದ್ರು. ಮತ್ತೆ ಸಹ ಕಲಾವಿದರಾದ ಅರುಣ್, ರಾಣಿ ವಾರದ್ ಎಲ್ಲರನ್ನೂ ಅದ್ಭುತವಾದ ಕಲಾವಿದರು. ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮೊದಲನೇ ಸಿನಿಮಾ. ಎಲ್ಲರೂ
ಚಾನ್ಸ್ ಕೊಟ್ಟಿರೋ ಡೈರೆಕ್ಟರ್ ಸರ್ಗೆಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕು. ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕಾಗಿ ಕೋರಿಕೊಳ್ಳುತ್ತೆ. ನಮಸ್ಕಾರ. ಹಾಗೆ ಅನುಲ್ ಸರ್ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಈ ಸಿನಿಮಾದ ಡೈರೆಕ್ಟರ್ 2 ದಿನ ಊಟನೂ ತಿಂಡಿ ಮಾಡಿದೆ, ಅವ್ರು ಭಾಳನೇ ನಮಗೆ ಸಪೋರ್ಟ್ ಮಾಡಿ ಇದ್ರಲ್ಲಿ ಭಾಳ ಇದು ಮಾಡ್ಕೊಂಡು. ಥ್ಯಾಂಕ್ ಯು. ಸಿದ್ದರಾಜು. ನಮಸ್ಕಾರ, ನನ್ನ ಹೆಸರು ಸಿದ್ದರಾಜ್ ಅಂತ. ನಾನು ಈ ಚಿತ್ರದ ನಾಯಕನ ಸ್ನೇಹಿತನಾಗಿ ಮಾಡಿದ್ದೀನಿ. ನಮ್ಮ ಚಿತ್ರನ ಥಿಯೇಟರ್ಲ್ಲಿ ನೋಡಿ ಎಲ್ಲರೂ ಆಶೀರ್ವದಿಸಿ ಚಿತ್ರನ ಗೆಲ್ಲಿಸಿ. ಥ್ಯಾಂಕ್ ಯು. ಮಂಜುನಾಥ್ ಕಲಾವಿದ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಕಲಾವಿದ. ಈ ಸಿನಿಮಾದಲ್ಲಿ ನಾಯಕನ ಸ್ನೇಹಿತನ ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ 1990s ಅಂತಂದರೆ ನಾವು ನಿಜ ಜೀವನದಲ್ಲಿ ಸ್ನೇಹಿತರ ಜೊತೆ ಇಷ್ಟೊಂದು ನಾವು ಎಂಜಾಯ್ ಮಾಡೋಕ್ಕಾಗಿಲ್ಲ ಈ ಬೆಂಗಳೂರು ಸಿಟಿನಲ್ಲಿ ಇವಾಗ. ಬಟ್ ಈ ಸಿನಿಮಾದಲ್ಲಿ ನಾನು ತುಂಬ ನೈಜವಾಗಿ ನಾನು ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಹೋಲ್ ಟೀಮ್ಗೆ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಫೆಬ್ರವರಿ 28ಕ್ಕೆ ಬಂದು ಸಿನಿಮಾ ರಂಗಕ್ಕೆ ಬಂದು ಸಿನಿಮಾ ರಂಗದಲ್ಲಿರೋರು ಮತ್ತು ಬೇರೆಯವರು ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಸಿನಿಮಾ ನೋಡಬೇಕು. ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಬೇಕು. ಧನ್ಯವಾದಗಳು. ಮಾತಾಡಕ್ಕೆ ಬರಲ್ಲ ಅವ್ರಿಗೆ. ಓಕೆ, ರಮೇಶ್. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ಈ ಸಿನಿಮಾನಲ್ಲಿ ರಘು ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಅನಂತ ಸಾರು ಚಾನ್ಸ್ ಕೊಟ್ಟು ಇದು ಮಾಡಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ನಾನು ಮೊದಲು ಸಿನಿಮಾ ಮಾಡಿದ್ದೀನಿ, ಬೇರೆ ಬೇರೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಇದು ಸ್ವಲ್ಪ ಮೇನ್ ಕ್ಯಾರೆಕ್ಟ್ರು. ಸೊ ಚೆನ್ನಾಗಿ ಬಂದಿದೆ. ಸಿನಿಮಾ ಎಲ್ಲ ನೋಡಬೇಕು. ನಮ್ಮ ಕರ್ನಾಟಕ ಜನತೆ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ನಮಗೆ ಇದೆ. ಅದರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನು ನಮ್ಮ ಮುತ್ತುರಾಜ್ ಅಲಿಯಾಸ್ ಗಡ್ಡಪ್ಪ ನಗ್ಸೋದ್ರಲ್ಲಿ ಫೇಮಸ್, ಆದ್ರೆ ಇದರಲ್ಲಿ ಸ್ವಲ್ಪ ವ್ಯತಿರಿಕ್ತ, ಅಂದ್ರೆ ಅಪೋಸಿಟ್ ಕ್ಯಾರೆಕ್ಟರ್, ವಿಲನ್. ಸೊ ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ 2016ರಿಂದ ಸತತವಾಗಿ ರಿಯಾಲಿಟಿ ಶೋಗಳು, ಸಿನಿಮಾಗಳು, ಧಾರಾವಾಹಿಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೆ. ಈಗ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಎಲ್ಲ ಏನಂದರೆ ಕಾಮಿಡಿ 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 ಹಾಸ್ಯ ಪಾತ್ರ, ಫ್ರೆಂಡ್ ಪಾತ್ರ, ಆ ಥರದ್ದು ಜನರಲ್ ಕ್ಯಾರೆಕ್ಟರ್ಗಳನ್ನ ಅಂದರೆ ಸಾಮಾನ್ಯವಾಗಿ ನಮ್ಮನ್ನು ಅದೇ ಪಾತ್ರಕ್ಕೆ ಮಾಡ್ತಾಯಿದ್ರು. ಈ ಸಿನಿಮಾದಲ್ಲಿ ವಿಶೇಷ ಏನು ಅಂದರೆ ಒಬ್ಬ ನಿರ್ದೇಶಕರು ಒಬ್ಬ ಕಾಮಿಡಿಯನ್ನಲ್ಲಿ ಒಬ್ಬ ಕಾಮಿಡಿಯನ್ ಆಗಿ ನೋಡಲ್ಲ, ಅವರನ್ನ ಕಲಾವಿದರಾಗಿ ನೋಡ್ತಾರೆ. ಈ ಸಿನಿಮಾ ನಿರ್ದೇಶಕರು ನಮ್ಮಲ್ಲಿ ಒಬ್ಬ ಹಾಸ್ಯ ನಟ ಅಂತ ನೋಡಲಿಲ್ಲ, ನಾನೊಬ್ಬ ಕಲಾವಿದ, ಯಾವುದನ್ನು ಕೊಟ್ಟರು ಮಾಡ್ತಾರೆ ಇವರು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಮಗೆ ಕೆಲವೊಂದು ಎಷ್ಟೇ ಪಾತ್ರ ಮಾಡಿದ್ರು ನಮಗೆ ದೇವರಾಣೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗಲ್ಲ. ಸಾಮಾನ್ಯವಾಗಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟೇ ದೊಡ್ಡ ಪಾತ್ರ ಇದ್ರೂ ನಮ್ಗೆ ಆಗಲ್ಲ. ಆದರೆ ಕೆಲವೊಂದು ಪಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಮುಟ್ಟಿದೀವೇನೋ ಅಂತ ಅನಿಸುತ್ತೆ. ಆ ಪಾತ್ರ ಇಲ್ಲಿ ನಾನು ಮಾಡಿದ್ದೀನಿ. ತುಂಬ ಕಣ್ಣಲ್ಲೇ ಆ್ಯಕ್ಟ್ ಮಾಡುವಂಥದ್ದು. ಮುತ್ತುರಾಜ್ ಅಂದರೆ ಕಾಮಿಡಿ ಹಾಸ್ಯ ಅನ್ಸಲ್ಲ, ಇಲ್ಲಿ ತುಂಬ ವಿಲನಿಶ್ ಆಗಿ, ಸೈಕೋ ವಿಲನ್ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಅಂದ್ಕೊಳ್ಳುವಂಥ ಪಾತ್ರಗಳನ್ನು ಗುರುಸಿ ಮಾಡಿಸುವಂಥ ಡೈರೆಕ್ಟರ್ಗಳು ಇದ್ದಾರೆ ಅಂತ ನನಗೆ ಈ ಸಿನಿಮಾದ ಮೂಲಕ ಅನ್ನಿಸ್ತು. ವಿಭಿನ್ನವಾದ ಪಾತ್ರಗಳನ್ನು ಮಾಡೋದಕ್ಕೆ ಒಬ್ಬ ಕಲಾವಿದ ಯಾವಾಗಲೂ ತುಡಿತಾ ಇಟ್ಕೊಂಡಿರ್ತಾನೆ. ಅಂಥ ಡೈರೆಕ್ಟರ್ಗಳು ಸಿಕ್ಕಿದಾಗ ಅದು ಸಾಕಾರ ಆಗುತ್ತೆ ಅನ್ನೋದಕ್ಕೆ ನಮ್ಮ ನಂದ ಸರು ನಿರ್ದೇಶಕರು ಅಂತ ಅವ್ರು ಸಿಕ್ಬಿಟ್ರೆ ಅದು ನಿಜವಾಗ್ಲೂ ಸಾಕಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ನಾನು ಮಾಡ್ತಾ ಇದ್ದೀನಿ ಸಿನಿಮಾ ಇದರಲ್ಲಿ. ನೋಡೋಣ ಹೆಂಗೆ ಭವಿಷ್ಯ ಮುಂದೆ ಏನು ಅಂತ. ಎಲ್ಲರೂ ಸಹಕಾರ ಹೀಗೆ ಇರಲಿ ಕೇಳ್ಕೊಡ್ತೀನಿ. ನಮಸ್ಕಾರ. ಎಲ್ಲ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ.